ಇವತ್ತು ವಿವಿಧ ಸಂಘಟನೆಗಳು ಕರೆ ನೀಡುವ ಬಂದ್ಗೆ ನೀವು ಕೂಡ ಭಾಗವಹಿಸಿದ್ರಿ. ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ವಾ ಅಂತ? ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ರೈತ ವಿರೋಧಿ ಅನ್ನುವಂಥ ನಿಲುವನ್ನು ಪ್ರತಿ ಸರಿ ಅದು ವ್ಯಕ್ತಪಡಿಸ್ತಾನೆ ಇದೆ. ಇವತ್ತೇನು ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಸಂಘಟನೆಯವರು, ರೈತಪರ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ಹಿಂದೂ ಜಾಗರಣ ವೇದಿಕೆಯವರು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಪಕ್ಷದವರು ಕೂಡ ಒಕ್ಕೊರಲವಾಗಿ ಬೆಂಬಲವನ್ನು ನೀಡಿದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು ಈ ಕ್ಷೇತ್ರದ ಶಾಸಕ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಹಿಂದೆ ಮಹದೇವಪುರದಲ್ಲಿ ಚಿಕ್ಕಮ್ಮದೇವಿ ದೇವಸ್ಥಾನವನ್ನು ವಕ್ಫಾಸ್ತಿ ಅಂತ ಮಾಡ್ಕೊಂಡಿದ್ರು, ಸರ್ಕಾರಿ ಶಾಲೆಯನ್ನು ವಕ್ಫಾಸ್ತಿ ಅಂತ ಮಾಡ್ಕೊಂಡಿದ್ರು. ನಮ್ಮದೇ ಕ್ಷೇತ್ರದ ಕೊತ್ತತ್ತಿಯಲ್ಲಿ ಒಬ್ಬ ರೈತನ ಜಮೀನನ್ನು ವಕ್ಫಾಸ್ತಿ ಅಂತ ಮಾಡ್ಕೊಂಡಿದ್ರು. ಇಷ್ಟು ಒಂದು 30-40 RTCಗಳಲ್ಲಿ ವಕ್ಫಾಸ್ತಿ ಅಂತ ನಮೂದಾಗಿದ್ರು ಕೂಡ, ಎಷ್ಟೆಲ್ಲ ತಾಲೂಕಿನಲ್ಲಿ ಸರಣಿ ಹೋರಾಟಗಳಾಗ್ತಿದ್ರು ಕೂಡ ಈ ಹಿಂದೆ ನಾವೆಲ್ಲ ಹೋರಾಟ ಮಾಡಿ ರೈತರಿಗೆ ಮತ್ತು ದೇವಸ್ಥಾನಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಎಲ್ಲ ಸಂಘಟನೆಯ ಪ್ರಮುಖರೊಂದಿಗೆ ನಾವೆಲ್ಲ ಮಾಡಿದ್ವಿ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಮತ್ತು ಶಾಸಕರು ಯಾವುದೇ ಥರ ಸ್ಪಂದನೆ ಮಾಡದೇ ಇರೋ ರೀತಿ ನೋಡಿದ್ರೆ ಅವರು ಒಂದು ಕೋಮಿನ ಓಲೈಕೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ಪದೇ ಪದೇ ರೈತರ, ದೀನದಲಿತರ ಏನು ಅಂಬೇಡ್ಕರ್ ಅವರ ಆಶಯದಂತೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ವಿರೋಧವಾಗಿ ಅಸಂವಿಧಾನಿಕವಾಗಿ ಈ ಒಂದು ವಕ್ಫ್ ಮಂಡಳಿ ರಚನೆಯಾಗಿದೆ. ಅದನ್ನು ಕೂಡ ಅಂದರೆ ಕಾಂಗ್ರೆಸ್ ಪದೇ ಪದೇ ಅಂಬೇಡ್ಕರ್ ಅವ್ರಿಗೂ ಅವಮಾನ ಮಾಡೋ ರೀತಿಯಲ್ಲಿ ಈ ಹಿಂದೆ ಇದೇ ಕಾಂಗ್ರೆಸ್ ಅವರು ಎಷ್ಟು ಅಂಬೇಡ್ಕರ್ ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಂಡಿದ್ರು. ಅವ್ರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೂ ಕೂಡ ಅಗೌರವ ತೋರುವಂಥ ರೀತಿಯಲ್ಲಿ ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳಿಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ, ಇಲ್ಲ ಸ್ಥಳೀಯ ಶಾಸಕರು ಮತ್ತು ಸಚಿವರುಗಳೆಲ್ಲರೂ ಸೇರಿ ಒಂದು ಈ ರೈತ ವಿರೋಧಿಯಾಗಿ ರೈತರ ಆಸ್ತಿಗಳನ್ನು, ಸಾರ್ವಜನಿಕರ ಆಸ್ತಿಗಳನ್ನು, ಸರ್ಕಾರಿ ಶಾಲೆಗಳನ್ನು, ಗ್ರಂಥಾಲಯಗಳನ್ನು, ದೇವಸ್ಥಾನಗಳನ್ನು ವಕ್ಫ್ ಆಸ್ತಿ ಅಂತ ನಮೂದು ಮಾಡ್ಕೊಳ್ಳೋದ್ರ ಮುಖಾಂತರ ಒಂಥರ ಅಂಬೇಡ್ಕರ್ ಆಶಯದ ವಿರುದ್ಧವಾಗಿ ಮತ್ತು ರೈತರ ವಿರುದ್ಧವಾಗಿ, ಧಾರ್ಮಿಕ ಈ ಹಿಂದೂ ಧರ್ಮದ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಒಂದು ನಡವಳಿಕೆಯನ್ನು ನಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.